ಅಂದ್ರೆ ನೀವು ಅಲ್ಲಿ ಬಾಲ್ಯದಲ್ಲಿ ನೀವು ಬಾವಿ ಅಥವಾ ಹುಡುಗರ ಜೊತೆ ಆಟ ಆಡಕ್ ಹೋದಾಗ್ಲೂ ಅಲ್ಲಿ ಗುರುಗಳು ನಿಮ್ಮನ್ನ ಕರ್ಸ್ಕೊಳ್ತಾ ಇದ್ರಂತೆ. ಇಲ್ಲ, ಅವಾಗ ಯಾವ ಅಪರೂಪ ಕರ್ಸ್ಕೊಳೋರು ಪಾಪ ಅವ್ರೇನಿದಿಲ್ಲ. ಹ್ಮ್ ಇಲ್ಲ, ನಮ್ಮ ಪೂರ್ವಾಶ್ರಮದ ಒಬ್ಬ ಸೋದರ ಚೆನ್ನಾಗಿ ಹೊಡೆಯೋರು ಅವರೆಲ್ಲ ಹೋದ್ರಂಗೆಲ್ಲ. ಆದರೂ ಅವನ್ನೆಲ್ಲ ಲೆಕ್ಕಿಸದೆ ಹೋಗ್ತಾ ಇರ್ತಿದ್ವಿ ನಾವೆಲ್ಲನೂ. ಅಣ್ಣ ಅವರು ನಮ್ಮ ಜೊತೆಗೆ ಹುಟ್ಟಿದವರು. ಶಿವರುದ್ರ ಸ್ವಾಮಿಗಳು ಹಿಂದೆ ಇದನ್ನು ತಂದಾಗ, ಹೈಸ್ಕೂಲ್ ತಂದಾಗ ಇದು ಹುಡುಗರು ನಾವು ನಮ್ಮ ವಾರ್ಗಿರೆಲ್ಲ ಇಲ್ಲೇ ಓದ್ದವರು. ಅಲ್ಲಿಂದ ಈಚೆಗೆ ಮಠ ಮುಂದುವರ್ಕೊಂಬಂದಿರೋದು. ಅಲ್ಲಿಂದ ಕಲ್ಲೂ ಸಾಂಗ್ಯವಾಗಿ ಬರ್ತಿತ್ತು. ಜನಗಳಿಗೆ ಅನ್ನ ಹಾಕ್ಕೊಂಡು ಇದು ಮಾಡ್ಕೊಂಡು ಇಷ್ಟೇ ಇದ್ದರು. ಅವರು ತಂದೆಯವರು ಇಲ್ಲೇ ಇದ್ದವರು, ಈ ಮಠದಲ್ಲೇ ಇದ್ದವರು. ಮಠದಲ್ಲೇ ಮೆಜರ್ಮೆಂಟ್ ಮಾಡ್ಕೊಂಡು ಇದ್ದವರು. ಅವರು ಹೈಸ್ಕೂಲ್ ಕಳಿಯೋತಕ ಇಲ್ಲೇ ಓದ್ಕೊಂಡಿದ್ದವರು. ಸಿದ್ಧಗಂಗೆ ಮಠಕ್ಕೆ ಇವರೇ ತಗೊಂಡೋಗಿ ಅಲ್ಲಿಗೆ ಬಿಟ್ಟರು. ಅವ್ರಿಗೂ ಇವ್ರಿಗೂ ಸಂಪರ್ಕ ಆಯಿತು, ಸ್ವಾಮಿಗಳಿಗೂ ಇವ್ರಿಗೂ. ಅಲ್ಲಿಗೆ ಕರ್ಕೊಂಡೋಗ್ಬಿಟ್ರು. ವಿದ್ಯಾಭ್ಯಾಸ ಕಲಿತು ಸಂಸ್ಕೃತಿ ಕಲ್ತ್ಕೊಂಡ್ಲಿ ಅಂತ 10 ವರ್ಷದ ಹುಡುಗಂಗೆ ಮೊದಲು ಚೆಂಡಾಡೋದು, ಗೋಲಿ ಆಡೋದು ಆಟ ಆಡ್ತಿದ್ದು. ಈ ಜವಾಬ್ದಾರಿ ಎಷ್ಟು ಭಾರ ಅಥವಾ ಅದು ಎಷ್ಟು ನಿಮಗೆ ಬದಲಾವಣೆಯನ್ನ ತಂದುಕೊಟ್ಟಿದೆ ಗುರುಗಳೇ? ನನ್ನಲ್ಲೂ ಬದಲಾವಣೆ ತಂದಿದೆ, ನನ್ನ ಕೆಲಸದಲ್ಲೂ ಬದಲಾವಣೆ ತಂದಿದೆ. ಯಾವುದೇ ಆಗಲಿ ಜವಾಬ್ದಾರಿ ಬಂದಾಗ ಮನುಷ್ಯನಿಗೆ ಅದರ ಮಹತ್ವ ಗೊತ್ತಾಗೋದು. ಜವಾಬ್ದಾರಿ ಇಲ್ಲದಾಗ ಏನೂ ಅದರ ಅರ್ಥ ಆಗೋದಿಲ್ಲ. ಅದೆಲ್ಲ ಜವಾಬ್ದಾರಿ ಬಂದ ಮೇಲೆ ಏನೆಲ್ಲ ಆತಂಕಗಳಿರ್ತದೆ, ಭಯ ಇರ್ತದೆ. ಮುಂದೆ ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಬೇಕಾಗಿರುವಂಥದ್ದು. ಅವೆಲ್ಲವೂ ಕೂಡ ಪರಮ ಪೂಜ್ಯರಿದ್ದಾಗಲೇ ಒಂದು 3 ವರ್ಷಗಳಲ್ಲೇ ಅದು ಬಂದಿದ್ದಂಥದ್ದು. ಅದ್ರ ಜೊತೆಗೆ ಅವರೇ ಆಶೀರ್ವಾದ ಮಾಡಿರೋದ್ರಿಂದ, ಜೊತೆಗೆ ನಮ್ಮ ಸಿಬ್ಬಂದಿಯವ್ರದ್ದೆಲ್ಲ ಚೆನ್ನಾಗಿ ನಡ್ಕೊಂಡಿದೆ. ಆಫೀಸಲ್ಲಿ ಚೆನ್ನಾಗಿ ನಡ್ಕೊತಾ ಇದ್ದಾರೆ. ಜೊತೆಗೆ ನಮ್ಮ ಸೆಕ್ರೆಟರಿಗಳು ಟಿ.ಕೆ. ದೊಡ್ಡ ಮನುಷ್ಯ, ತುಂಬ ದೊಡ್ಡ ಮನುಷ್ಯ ಅವರು ಪರಮ ಪೂಜ್ಯರಿಗೆ ತುಂಬ ಆಪ್ತರಾಗಿದ್ದಂತಹವರು. ತುಂಬ ನಂಬಿಕೆ, ಶ್ರದ್ಧೆ, ನಿಷ್ಠೆ, ಅವೆಲ್ಲ ಪ್ರಾಮಾಣಿಕತೆ ಇವಕ್ಕೆ ತುಂಬ ಹೆಸರಾಗಿರುವಂತಹವರು. ಮತ್ತು ಸರಳತೆ, ತುಂಬ ಸರಳತೆ. ಅವರು ನಮ್ಮ ತುಮಕೂರು ನಗರದಲ್ಲೇ ಒಂದು ವಿಶೇಷವಾದ ಹೆಸರಿರುವಂಥದ್ದು. ಅವ್ರ ತಂದೆ ಕೆಂಪಣ್ಣನವರು ಅಂತೇಳಿ, ಅವರು ಶ್ರೀಮಠದ ಭಕ್ತ ಆಗಿದ್ದಂಥ ಅವ್ರು. ಕೆಂಪಣ್ಣನವರು ಅಂದರೆ ಬಹಳ ದೊಡ್ಡ ವ್ಯಕ್ತಿ. ಅವಾಗ ಅವರು ಕಿಂಗ್ ಮೇಕರ್ ಅಂತ ಕರೀತಾರೆ ಅವ್ರನ್ನ. ಅವ್ರಿಗೆ ಒಳ್ಳೆಯ ರಾಜಕೀಯದಲ್ಲಿ ಅವಕಾಶ ಇದ್ದರೂ ಕೂಡ ಬೇರೆಯವ್ರನ್ನ ಬೆಳೆಸುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಇಂಥವ್ರು ನಿಂತ್ಕೋಬೇಕಪ್ಪ, ನೀನೇ ನಿಂತ್ಕೋಬೇಕು, ಅವರೇ ನಿಂತಿದ್ರಂತೆ. ಎಲ್ಲ ಸಮಾಜದವ್ರು ಅವ್ರ ಮಾತು ಕೇಳ್ತಿದ್ರಂತೆ. ಇಡೀ ತುಮಕೂರಿನಲ್ಲಿ ಶೆಟ್ಟರು ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜ ಇರ್ಬೋದು, ಎಲ್ಲ ಸಮಾಜದವರು ಇವ್ರ ಮಾತನ್ನು ಕೇಳುವಂತಹವರು, ಆ ಒಂದು ಪರಂಪರೆ ಇರುವಂತಹವರು. ಅವರು ಶ್ರೀಮಠದ ಸೇವೆ ಮಾಡಿದ್ದಾರೆ. ಜೊತೆಗೆ ನಂಜುಂಡಪ್ಪನವರು ಅದೇ ರೀತಿಯಲ್ಲಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ನಂಬಿಕೆ ಅವರಿರೋದ್ರಿಂದ ನಮಗೆ ಒಂದು ಶಕ್ತಿ ಇರುವಂಥದ್ದು. ಈ ಭರತಖಂಡ ಅನೇಕ ಪುಣ್ಯಕ್ಷೇತ್ರಗಳನ್ನು ತನ್ನ ಒಡಲಿನಲ್ಲಿ ಇಟ್ಕೊಂಡಿರತಕ್ಕಂಥ ಒಂದು ಪುಣ್ಯಭೂಮಿ. ಅದರಲ್ಲಿ ಪ್ರಾತಸ್ಮರಣೀಯವಾಗಿರತಕ್ಕಂಥ ಸುಕ್ಷೇತ್ರ ಶ್ರೀ ಸಿದ್ಧಗಂಗಾ ಮಠವೂ ಕೂಡ ಒಂದಾಗಿದೆ. ಒಂದು ಸಂದಿಗ್ಧ ಸಂದರ್ಭದಲ್ಲಿ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಉತ್ತರಾಧಿಕಾರಿಗಳಾಗಿ ನೇಮಕ ಆಗ್ತಾರೆ. ಉತ್ತರಾಧಿಕಾರಿಗಳಾದ ಮೇಲೆ ಅನೇಕ ರಚನಾತ್ಮಕವಾದ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಹಾಗೆ ಅವರಿಗೆ ಹೆಚ್ಚು ಪ್ರಿಯವಾಗಿರತಕ್ಕಂಥದ್ದು ಪ್ರಾಣಿ ಪಕ್ಷಿಗಳನ್ನು ಕಂಡ್ರೆ. ಈ ಗುಬ್ಬಚ್ಚಿ ಅಂತ ಏನು ಹೇಳ್ತೇವೆ, ಆ ಗುಬ್ಬಚ್ಚಿಗಳ ಸಂತತಿಯೇ ಇವತ್ತು ನಾಶವಾಗಿ ಹೋಗ್ತಾ ಇದೆ. ಅವುಗಳಿಗಾಗಿ ಅನೇಕ ಇಲ್ಲಿ ಗೂಡುಗಳನ್ನು ತಯಾರು ಮಾಡಿಸಿ ಇಟ್ಟು ಆ ಸಂತತಿ ಉಳಿಬೇಕು ಅಂತ ಹೇಳಿ ನಿತ್ಯವೂ ಕೂಡ ಅವಕ್ಕೆ ಆಹಾರ ಹಾಕಿಸಿ, ನೀರು ಕೊಟ್ಟು ಇವನ್ನೆಲ್ಲ ಸಾಕಿ ಸಲಹೋದು ನೋಡ್ಬೋದು. ಹಾಗೆ ಹಸುಗಳು ಕಂಡ್ರೆ ಬಹಳ ಪ್ರೀತಿ. ಅವುಗಳು ಎಲ್ಲಿದ್ದರೂ ಕೂಡ ಇವ್ರನ್ನ ನೋಡ್ತಾ ಇದ್ದ ಹಾಗೆ ಓಡೋಡಿ ಬರ್ತವೆ. ಅವುಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು. ಇವರು ಹೋಗಿ ಆ ಗೋಶಾಲೆ ಒಳಗೆ ನಿಂತ್ಕೊಂಡ್ಬಿಟ್ರೆ ಅವೆಲ್ಲವೂ ಕೂಡ ಬಂದು ಇವರ ಸುತ್ತಲೂ ನಿಂತ್ಕೊತವೆ. ಮಕ್ಕಳಲ್ಲಿಯೂ ಕೂಡ ಅಷ್ಟೇ ಒಂದು ಪ್ರೀತಿ. ಅವರಿಗೇನಾದರೂ ಕಾಯಿಲೆ ಬಿದ್ದರೆ ಅವರೇ ಸ್ವತಃ ಮುಂದೆ ನಿಂತುಕೊಂಡು ಯೋಗಕ್ಷೇಮವನ್ನು ವಿಚಾರಿಸಿ ಆಸ್ಪತ್ರೆಗಳಿಗೆ ಕಳಿಸತಕ್ಕಂಥದ್ದು ಇತ್ಯಾದಿಯಾಗಿ ಕಾಣಬಹುದು. ಇವರ ಕಾಲದಲ್ಲಿ ಏನು ನಮ್ಮ ವಿದ್ಯಾಸಂಸ್ಥೆಗೆ ಒಂದು ಕೊರತೆ ಇತ್ತು, ಆ ಮೆಡಿಕಲ್ ಕಾಲೇಜನ್ನು ಇವರು ಸ್ಥಾಪನೆ ಮಾಡ್ತಾರೆ. ಹೆಚ್ಚು ಹೆಚ್ಚು ಹಾಸ್ಟೆಲ್ಗಳು ಪ್ರಾರಂಭವಾಗ್ತವೆ. ಒಟ್ಟಾರೆ ಪರಮ ಪೂಜ್ಯರ ಸಿದ್ಧಲಿಂಗ ಮಹಾಸ್ವಾಮಿಗಳ ಕಾಲದಲ್ಲಿ ಈ ಮಠ ಇನ್ನೂ ಹೆಚ್ಚು ಹೆಚ್ಚು ಉದಿತೋದಿತವಾಗಿ ಬೆಳೀತಾ ಇದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರಸಾದದ ವ್ಯವಸ್ಥೆಯಲ್ಲಿಯೂ ಕೂಡ ಹೊಸ ಹೊಸ ಒಂದು ರೀತಿಯ ಭಕ್ಷ್ಯ ಭೋಜ್ಯಗಳು ಇವೆಲ್ಲವೂ ಕೂಡ ಮಕ್ಕಳಿಗೆ ಸಿಗ್ತಾ ಇದ್ದಾವೆ. ಈ ಮಠವನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದೆ.